ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ ಅದರ 7ನೇ ವಾಕ್ಯ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ದೇವರು ಇಸ್ರಾಯೇಲರನ್ನು ತನ್ನ ಸ್ವಂತ ಜನವಾಗಿ ಆರಿಸಿಕೊಂಡರು. ಆ ಇಸ್ರಾಯೇಲರನ್ನು ನಡೆಸುವುದಕ್ಕಾಗಿ ದೇವರು ಮೋಶೆಯನ್ನು, ನಂತರ ಯೆಹೋಶುವನನ್ನು ಆರಿಸ್ಕೊಳ್ತಾರೆ. ಅವರ ಕಾಲದ ನಂತರ ಆ ನ್ಯಾಯಸ್ಥಾಪಕರು ಅವರನ್ನು ಆಳ್ವಿಕೆ ಮಾಡ್ತಾರೆ. ಅವರಿಗೆ ಸಮಸ್ಯೆ ಬಂದಾಗ ನ್ಯಾಯಸ್ಥಾಪಕರು ಬರ್ತಾರೆ, ಅವರಿಗೆ ಬೇಕಾದ ಆಲೋಚನೆಯನ್ನು ಕೊಡ್ತಾರೆ, ಯುದ್ಧ ಮಾಡ್ತಾರೆ, ಅವರಿಗೆ ನ್ಯಾಯಗಳನ್ನು ತಿಳಿಸ್ಕೊಡ್ತಾರೆ. ಈ ರೀತಿಯಲ್ಲಿ ನ್ಯಾಯಸ್ಥಾಪನೆಯನ್ನು ಮಾಡ್ತಾ ಇದ್ದಂತಹ ಒಂದು ಕಾಲ. ಸಮುವೇಲನು ಕೊನೆಯ ನ್ಯಾಯಸ್ಥಾಪಕ. ಹಾಗೆ ಸಮುವೇಲನ ಕಾಲದಲ್ಲಿ ಜನರಿಗೆ ಒಂದು ಆಸೆ ಬರ್ತದೆ, ನಮಗೂ ಸಹ ಅನ್ಯ ಜನರಿಗೆ ಇರುವ ಹಾಗೆ ರಾಜರುಗಳು ಬೇಕು. ಯಾಕೆ ಅವ್ರು ಹೇಳೋಕ್ಕೆ ಕಾರಣ ಅಂತ ಹೇಳಿದ್ರೆ, ಒಬ್ಬ ನ್ಯಾಯಸ್ಥಾಪಕ ಹೋದ ನಂತರ ಅವನ ಮಗ ನ್ಯಾಯಸ್ಥಾಪಕ ಆಗ್ತಾ ಇಲ್ಲ, ಮತ್ತೆ ಯಾರೂ ಇಲ್ಲ. ಜನರು ಮತ್ತೆ ತಮಗೆ ಇಷ್ಟ ಬಂದ ಹಾಗೆ ಹೋಗ್ಬಿಡ್ತಾರೆ. ಆದ್ದರಿಂದ ಒಬ್ಬ ರಾಜ ಇದ್ದುಬಿಟ್ರೆ ನಮಗೆ ಅವನ ಮಗ ರಾಜ, ಒಂದು ಕನ್ಫ್ಯೂಷನ್ ಇಲ್ಲ, ಪ್ರಾಬ್ಲಮ್ ಇಲ್ದಲೇ ಹೋಗ್ತದೆ. ನಮಗೂ ಸಹ ಒಬ್ಬ ರಾಜ ಬೇಕು ಅನ್ನೋದು ಅವ್ರಿಗೆ ಆಸೆ ಆಗುತ್ತೆ. ಸಮುವೇಲನ ಬಳಿ ಹೇಳ್ತಾರೆ, ಸಮುವೇಲನು ದೇವರ ಹತ್ರ ಹೇಳ್ತಾರೆ. ದೇವರು ಹೇಳ್ತಾರೆ, ಆಯಿತು ಒಬ್ಬ ರಾಜನನ್ನು ಕೊಡು. ಹಾಗೆ ದೇವರ ಒಂದು ಆಲೋಚನೆ ಮೇರೆಗೆ ಸೌಲನು ರಾಜನಾಗಿ ಆರಿಸಲ್ಪಡ್ತಾನೆ. ಆದರೆ ಸೌಲ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾನೆ. ಸೌಲನು ದೇವರಿಗೆ ವಿರುದ್ಧವಾಗಿ ಜೀವಿಸಿದ ನಂತರ ಅವನನ್ನು ಅರಸತನದಿಂದ ದೇವರು ಕೆಳಗಿಳಿಸ್ಬಿಡ್ತಾರೆ. ಅರಸತನದಿಂದ ಅವನನ್ನು ಕೆಳಗಿಳಿಸಿದ ನಂತರ ದೇವರು ಇನ್ನೊಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇರ್ತಾರೆ. ಇನ್ನೊಬ್ಬ ವ್ಯಕ್ತಿಯನ್ನು ಹುಡುಕಿದಂಥ ಸಮಯದಲ್ಲಿ ನಾವು ನೋಡ್ತೇವೆ, ದೇವರು ಈ ಸಮುವೇಲನಿಗೆ ಹೇಳ್ತಾರೆ, ನೀನು ಇಷಾಯನ ಮನೆಗೆ ಹೋಗಬೇಕು. ನಾನು ಅಲ್ಲಿ ಅವರ ಮಕ್ಕಳಲ್ಲಿ ಒಬ್ಬನನ್ನು ನಾನು ಆರಿಸ್ಕೊಂಡಿದ್ದೇನೆ. ಸೇವೆಗಾಗಿ, ರಾಜನಾಗಿ ಅಭಿಷೇಕ ಮಾಡೋದಕ್ಕಾಗಿ ಆರಿಸ್ಕೊಂಡಿದ್ದೇನೆ ಅಂತ ಹೇಳಿದಾಗ ಸಮುವೇಲ ಅವ್ರ ಮನೆಗೆ ಹೋಗ್ತಾನೆ. ಅವರ ಮಕ್ಕಳಲ್ಲಿ 7-8 ಜನ ಇದ್ದಾರೆ. ಇಷಾಯನಿಗೆ ಯಾರು ಅಂತ ಗೊತ್ತಿಲ್ಲ. ಹೋಗಿದ ತಕ್ಷಣ ಇಷಾಯನಿಗೆ ಹೇಳ್ತಾನೆ, ಸಮುವೇಲ, ನಿಮ್ಮ ಮಕ್ಕಳಲ್ಲಿ ನಿನಗಿರುವಂಥ ಮಕ್ಕಳಲ್ಲಿ ಒಬ್ಬರನ್ನು ದೇವರು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಷಾಯನಿಗೂ ಗೊತ್ತಿಲ್ಲ, ಸಮುವೇಲನಿಗೂ ಗೊತ್ತಿಲ್ಲ. ತಕ್ಷಣ ಏನು ಮಾಡ್ತಾರೆ, ಮಕ್ಕಳನ್ನೆಲ್ಲ ಶುದ್ಧೀಕರಿಸ್ತಾನೆ. ಒಬ್ಬೊಬ್ಬರಾಗಿ 1 by 1 ಬರಬೇಕು ಅಂತ ಹೇಳ್ತಾರೆ. ಹಾಗೆ ಒಬ್ಬೊಬ್ಬರಾಗಿ ಬರುವಂಥ ಸಮಯದಲ್ಲಿ ಮೊದಲು ಬರ್ತಾನೆ ಎಲಿಯಾಬ ಬರ್ತಾನೆ. ದೊಡ್ಡವನು, ಹಿರಿಮಗ, ಒಳ್ಳೆ ಹೆಲ್ತಿಯಾಗಿದ್ದಾನೆ. ಆ ಸೌಲನ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮುಂದೆ ಬಂದಾಗ ಎಲ್ಲರ ಮನಸ್ಸಲ್ಲೂ ಏನನ್ಸುತ್ತೆ, ಎಲಿಯಾಬ ದೊಡ್ಡವನು, ಅವನು ಹೆಲ್ತಿಯಾಗಿದ್ದಾನೆ, ಅವನು ಎಕ್ಸ್ಪೀರಿಯನ್ಸ್ ಇರುವವನು, ಅವನು ರಾಜ ಆಗಬಹುದು. ಆದರೆ ಈ ಸಮುವೇಲನಿಗೂ ಹಂಗೆ ಅನಿಸುತ್ತೆ, ದೇವರು ಇವನನ್ನೇ ಆರಿಸ್ಕೊಂಡಿದ್ದಾನೆ ಅಂತ. ಆಗ ದೇವರು ಮನಸ್ಸಲ್ಲಿ ಸಮುವೇಲ ಹಂಗೆ ಅಂದ್ಕೊಂಡಾಗ ದೇವರು ಹೇಳ್ತಾ ಇರುವಂಥ ಮಾತನ್ನು ನಾವು ಓದಿದ್ದೀವಿ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ನಾನು ಅವನನ್ನು ಆರಿಸ್ಕೊಂಡಿಲ್ಲ. ಪ್ರಿಯ ದೇವರ ಮಕ್ಕಳ, ಈ ಲೋಕದಲ್ಲಿ ಆರಿಸುವಿಕೆ ಅನ್ನೋದು ಅವರ ಒಂದು ಎಕ್ಸ್ಪೀರಿಯನ್ಸ್ ನೋಡ್ತೀವಿ, ಅವರ ಸೌಂದರ್ಯ ನೋಡ್ತೀವಿ, ಅವರ ಸಾಮರ್ಥ್ಯ ನೋಡ್ತೀವಿ, ಅವರ ವಿದ್ಯಾರ್ಹತೆ ನೋಡ್ತೀವಿ. ಎಲ್ಲವನ್ನ ನೋಡಿ ನಾವು ಕೆಲವರನ್ನು ಆರಿಸ್ಕೊಳ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ವಿದ್ಯಾಭ್ಯಾಸವನ್ನು, ನಮ್ಮ ಸಾಮರ್ಥ್ಯವನ್ನು, ಈ ಥರ ಯಾವ ಕಾರ್ಯಗಳನ್ನು ಸಹ ಅಲ್ಲ ದೇವರು ನೋಡುವಂಥದ್ದು. ನಮ್ಮನ್ನು ಆರಿಸ್ಕೊಳ್ಬೇಕಾದ್ರೆ ದೇವರು ನೋಡೋದು ನಮ್ಮ ಅವೈಲಬಿಲಿಟಿಯನ್ನು ನೋಡ್ತಾರೆ, ನಮ್ಮ ಹೃದಯವನ್ನು ನೋಡ್ತಾರೆ. ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, 1ನೇ ಅಧ್ಯಾಯ 26ನೇ ವಾಕ್ಯದಿಂದ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದ್ರು ಅಂತ ಯೋಚನೆ ಮಾಡಿರಿ. ನಿಮ್ಮಲ್ಲಿ ಜ್ಞಾನಿಗಳನ್ನೇ ಕರಲಿಲ್ಲ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಜ್ಞಾನಹೀನರು ಆರಿಸ್ಕೊಂಡ್ರು. ಕೊರಿಂಥ ಪಟ್ಟಣದಲ್ಲಿ ಅಂದು ಅನೇಕ ಜ್ಞಾನಿಗಳಿದ್ದರು, ಅನೇಕ ಪಂಡಿತರಿದ್ದರು, ಅನೇಕ ಬಲಶಾಲಿಗಳಿದ್ದರು. ಅವರನ್ನೆಲ್ಲ ರಿಜೆಕ್ಟ್ ಮಾಡಿ ಜ್ಞಾನಹೀನವಾದದ್ದನ್ನು ಆರಿಸ್ಕೊಂಡಿದ್ರೆ, ಬಲಹೀನವಾದದ್ದನ್ನು ಆರಿಸ್ಕೊಂಡಿದ್ರೆ, ಈಗಲೇ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಆರಿಸ್ಕೊಂಡಿರೋದು ನಮ್ಮ ಬಲವನ್ನು ನೋಡಿ ಅಲ್ಲ, ನಮ್ಮ ಸಾಮರ್ಥ್ಯವನ್ನು ನೋಡಿ ಅಲ್ಲ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳಬೇಕು, ದೇವರೇ, ನೀನು ನನ್ನನ್ನು ಆರಿಸ್ಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ.
ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಮನುಷ್ಯರ ಹಾಗೆ ಹೊರ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಈಗಲ ಸಮಯದಲ್ಲಿ ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಶಕ್ತಿ ಇದು ಯಾವುದೂ ಅಲ್ಲ. ನಮ್ಮನ್ನು ದೇವರು ಆರಿಸ್ಕೊಳ್ಳೋದಕ್ಕೆ ಕಾರಣ ನಮ್ಮ ಹೃದಯವನ್ನು ನೋಡಿ, ನಮ್ಮ ನಿಷ್ಕಳಂಕತೆಯನ್ನು ನೋಡಿ, ನಮ್ಮ ಪಾಪವನ್ನು ತೊಳೆದು ಯಾವ ಯೋಗ್ಯತೆ ಇಲ್ಲದೆ ಇರುವಂಥ ಸಮಯದಲ್ಲೂ ಸಹ ನನ್ನನ್ನು ನಿಮ್ಮನ್ನು ದೇವರು ಆರಿಸಿಕೊಂಡದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸಬೇಕು. ಹಾಗೆ ಅವರನ್ನು ತಳ್ತಾರೆ. ಮುಂದಿನ ವಾಕ್ಯಗಳೆಲ್ಲ ನಮಗೆ ಗೊತ್ತಿದೆ. ಆ ಕೊನೆಗೆ ದಾವೀದನನ್ನು ಆರಿಸ್ಕೊಳ್ತಾರೆ. ನೋಡಿದ್ರೆ, ಕಂಪೇರ್ ಮಾಡಿದ್ರೆ ಅವನಿಗೆ ಯುದ್ಧದ ಎಕ್ಸ್ಪೀರಿಯನ್ಸ್ ಇಲ್ಲ, ದಪ್ಪ ಇಲ್ಲ, ಎತ್ತರ ಇಲ್ಲ, ಯಾವುದೂ ಇಲ್ಲ, ವಯಸ್ಸೂ ಇಲ್ಲ. ಆದರೆ ದೇವರಿಗೆ ಇದು ಯಾವುದು ವಿಷಯವಲ್ಲ. ನಿನ್ನ ಅಯೋಗ್ಯತೆಯನ್ನೇ ಯೋಗ್ಯತೆಯಾಗಿ ಲೆಕ್ಕಕ್ಕೆ ತೆಗೆದುಕೊಂಡು ನಿನ್ನನ್ನು ಆರಿಸಿ ನಿನ್ನನ್ನು ಬಲಪಡಿಸುವಂಥ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ನಂಬಿಕೆಯಿಂದ ನೀನು ಮುಂದೆ ಸಾಗಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನು ಯಾವ ಯೋಗ್ಯತೆ ಇಲ್ಲದಿದ್ದರೂ ಸಹ ಆರಿಸ್ಕೊಂಡಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.